ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಹಗರಿಬೊಮ್ಮನಹಳ್ಳಿನಲ್ಲಿ ಆಯೋಜನೆ ಮಾಡಿರೋದು ನೋಡಿದರೆ ಬಹುಶಃ ಹಗರಿಬೊಮ್ಮನಹಳ್ಳಿನಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರು ಮುಖಂಡರು ಇದ್ದಾರೆ ಅಂತಂದ್ರೆ ನನಗೆ ಹೆಮ್ಮೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಬಂದಾಗ ಎಷ್ಟು ಜನ ಸೇರ್ತಿದ್ರು, ಅದಕ್ಕಿಂತ ಹೆಚ್ಚಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಕ್ಕಂಥದ್ದನ್ನ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವ್ರ ಮಾತನ್ನ ನೀವು ಕೇಳಬೇಕು ಅಂತ ನಿರೀಕ್ಷೆಯಲ್ಲಿದ್ದೀರಿ. ಅವ್ರಿಗೆ ಜ್ವರ ಬಂದಿದೆ. ಜ್ವರ ಬಂದರೂ ಕೂಡ ಹಗರಿಬೊಮ್ಮನಹಳ್ಳಿ ಜನ ನೋಡಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ ಅಂದರೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ನೀವು ಭಾವಿಸ್ಬೇಕು. ನಾನೇನು ಹೆಚ್ಚು ಮಾತನಾಡೋದಿಲ್ಲ. ನಾನು ಹಗರಿಬೊಮ್ಮನಹಳ್ಳಿ ಸಂಬಂಧ ನಾನು ಹುಟ್ಟಿದಾಗಿನಿಂದ ಈ ಸಂಬಂಧ ಇದೆ. ಬಾದಾಮಿ ಚನ್ನವೀರಪ್ಪನವರು ನಮ್ಮ ದೊಡ್ಡಪ್ಪನವರು. ನಾನು ಸಣ್ಣ ಹುಡುಗಿದ್ದಾಗಿನಿಂದ ಇಲ್ಲಿ ಮಾವಿನ ಹಣ್ಣು ತಿನ್ನಕ್ಕೆ ರಜಕ್ಕೆ ಬರ್ತಾ ಇದ್ದೆ. ಮಾವಿನ ಹಣ್ಣಿನ ಕೇಂದ್ರ ಇದು ಹಗರಿಬೊಮ್ಮನಹಳ್ಳಿ. ದೊಡ್ಡ ಹಣ್ಣೇನು ಸಿಗ್ತಿರಲಿಲ್ಲ, ಸಣ್ಣ ಸಣ್ಣವೇ ನಾವು ಹತ್ತು ತಿಂತಿದ್ವಿ. ಆದರೂ ಇವತ್ತು ನನಗೆ ಸಂತೋಷ ಇದೆ. ನನ್ನ ಜೊತೆನಲ್ಲಿ ಆಡಿ ಬೆಳೆದಂಥ ಮೃತ್ಯುಂಜಯ ಇವತ್ತು ಈ ಭಾಗದ ಜಿಲ್ಲಾಧ್ಯಕ್ಷರಾಗಿದ್ದಾರಲ್ಲ, ನನಗೆ ಹೆಮ್ಮೆ ಇದೆ. ನಮ್ಮ ಪಕ್ಷ ಯುವಕರಿಗೆ ಬೆಳೆಸುತ್ತೆ, ಬೇರೆ ಪಕ್ಷ ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ನೇಮಿರಾಜ್ ನಾಯಕರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ನೇಮಿರಾಜ್ ನಾಯಕರು ಜನತಾದಳದಿಂದ ಶಾಸಕರಾಗಿದ್ದೇ ಒಂದು ವಿಸ್ಮಯ. ನಾನು ಈ ಪಕ್ಷದಲ್ಲಿ ಸುಮಾರು 25 ವರ್ಷದಿಂದ ಇದ್ದೀನಿ. ಹೋರಾಟ ಮಾಡ್ತಾ ಬರ್ತಾ ಇದ್ದೀವಿ ಹರಿಹರದಲ್ಲಿ, ಆ ದಾವಣಗೆರೆ ಜಿಲ್ಲೆನಲ್ಲಿ. ನೇಮಿರಾಜ್ ನಾಯಕರಿಗೆ ಈ ಹಿಂದೆ ಇದ್ದ ಪಕ್ಷ ಅವರಿಗೆ ಸೀಟ್ ಕೊಡಲಿಲ್ಲ. ದುಡಿದ್ರು, ಅನ್ಯಾಯ ಮಾಡಿದ್ರು. ಅವತ್ತಿನ ದಿವಸ ಮೃತ್ಯುಂಜಯನ್ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೆ. ನೋಡಪ್ಪ, ನೇಮಿರಾಜ್ ನಾಯಕರಿಗೆ ಅನ್ಯಾಯ ಆಗ್ತಾ ಇದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರೆ ಜನತಾದಳದಿಂದ ಮಾತ್ರ ಸಾಧ್ಯ. ಇಲ್ಲಿ ನಿಂತ್ರೆ ಅವ್ರು ಗೆಲ್ತಾರೆ, ಅವ್ರಿಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಸೀಟ್ ಕೊಡಿಸ್ತವನು ನಾನು. ಜನತಾದಳದಿಂದ ಗೆದ್ದಂಥವರು ಈ ಕ್ಷೇತ್ರವನ್ನು ಕಡೆಗಣನೆ ಮಾಡಿ ದುಡ್ಡಿಗಾಗಿ ಬೇರೆ ಪಕ್ಷಕ್ಕೆ ಹೋದ್ರು. ನಾವು ನೋಡಿದ್ವಿ, ಮೋಸ ಮಾಡಿದ್ರು. ತುತ್ತು ಅನ್ನ ಕೊಟ್ಟವ್ರಿಗೆ, ಬೆಳೆಸಿದಂಥ ಪಕ್ಷಕ್ಕೆ ಕೈ ಹಿಡಿದಂಥ ನಾಯಕರಿಗೆ ಮೋಸ ಮಾಡಿದ್ರೆ ಖಂಡಿತವಾಗಿ ರಾಜಕಾರಣದಲ್ಲಿ ಮೇಲ್ ಬರಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನೇಮಿರಾಜ್ ನಾಯಕರ ನಾಮಿನೇಷನ್ ನೋಡಿದ್ವಿ, ಅದ್ಭುತ. ದುಡ್ಡು ಕೊಡ್ಲಿಲ್ಲ, ಏನೂ ಇಲ್ಲ, ಜನ ಸಾಗರ ಬಂದು ಅವತ್ತು ನಾಮಿನೇಷನ್ ಹಾಕಿದ್ದು. ನಾನು ಸೀಟ್ ಕೊಡಿಸ್ದವ್ ನಾನು ಸೋತೆ, ಇವ್ರು ಸೀಟ್ ತಗೊಂಡವ್ರು ನಾನು ಕೊಡಿಸ್ದವ್ರು ಗೆದ್ದು ಬಿಟ್ರು ಹೋಗತ್ಲ. ನೇಮಿರಾಜ್ ನಾಯಕ್ ಒಳ್ಳೆಯವ್ರೆ ಪಾಪ. ನಾನು ನೋಡ್ತೀನಲ್ಲ, ಹಿರಿಯರು ಅನ್ನಂಗಿಲ್ಲ, ಕಿರಿಯರು ಅನ್ನಂಗಿಲ್ಲ. ಅಣ್ಣ ಅಂದೆ ಮಾತಾಡದೆ ಅವ್ರ ಬಾಯಿ ತೆಗೆಯೋದಿಲ್ಲ. ಇಂಥವ್ರು ಬೇಕ್ರಿ ರಾಜಕಾರಣದಲ್ಲಿ. ದುರಾಂಕಾರಿಗಳಿಗೆ ನೀವು ಹೊರಗೆ ಕಳಿಸಿದ್ದೀರಿ, ಸೇವಕರಿಗೆ ಒಳಗಿಟ್ಕೊಂಡಿದ್ದೀರಿ. ಒಳ್ಳೆಯವರಿದ್ದಾರೆ. ಮುಂದೆ ಈ ಕ್ಷೇತ್ರದ ಅಭಿವೃದ್ಧಿ ಖಂಡಿತವಾಗಿ ಆಗತ್ತೆ. ಮೃತ್ಯುಂಜಯ ಈ ಹಗರಿಬೊಮ್ಮನಹಳ್ಳಿನಲ್ಲಿ ಏನು ಮುನ್ಸಿಪಾಲಿಟಿ ಮೆಂಬರ್ ಆಗಿ ಕೆಲಸ ಮಾಡಿದ್ದಾನೆ, ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಲಿಕ್ಕೆ ನೇಮಿರಾಜ್ ನಾಯಕರು, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಣ್ಣವರು ಆಶೀರ್ವಾದ ಮಾಡಿದ್ದಾರೆ. ಅವನು ಏನು ಭಾಷಣ ಮಾಡಿದ್ ನೋಡಿದ್ರೆ MLA ಗಿಂತ ಬಹಳ ಭಾಷಣ ಮಾಡಿಬಿಟ್ಟ ಅವನು. ಇನ್ನು ಟೈಮ್ ಇದೆ. ಈ ಭಾಗದಲ್ಲಿ ಏನು ಹಡಗಲಿನಲ್ಲಿ ನಮ್ಮ ಪಕ್ಷ ಇತ್ತು, ಹರಪನಹಳ್ಳಿನಲ್ಲಿ ಪಕ್ಷ ಇತ್ತು, ಇಲ್ಲಿ ನಮ್ಮ ಪಕ್ಷ ಇತ್ತು. ಆದರೆ ನಾಯಕತ್ವದ ಕೊರತೆಯಿಂದ ಇಲ್ಲಿ ನಮ್ಮ ಪಕ್ಷಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ಈಗ ಮತ್ತೆ ಜೋಡೆತ್ತು ರೆಡಿ ಆಗಿದ್ದಾವೆ. ಏನು ನೇಮಿರಾಜ್ ನಾಯಕರು ಮತ್ತು ಮುತ್ತು ಇವ್ರ ಸಾರಥ್ಯದಲ್ಲಿ ಈ ಜಿಲ್ಲೆನಲ್ಲಿ ನಾಲ್ಕು ಕ್ಷೇತ್ರವನ್ನ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ಖಂಡಿತ ನಾವು ನಿಮಗೆ ಸಹಕಾರಕ್ಕೆ ಇರ್ತೇವೆ. ಮೃತ್ಯುಂಜಯ ಒಬ್ಬ ಯುವಕ. ಈ ಸಮಾಜದಲ್ಲಿ ಯುವಕರಿಗೆ ಅವಕಾಶ ಇದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಮೃತ್ಯುಂಜಯ ಚೆನ್ನಾಗಿ ಬೆಳೀಲಿ, ನನ್ನ ಸಹಕಾರ ಸದಾ ಇರ್ತದೆ. ನೇಮಿರಾಜ್ ನಾಯಕರು ಮುಂದೆ ಮತ್ತೆ ಗೆಲ್ತಾರೆ, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಂತ್ರಿ ಆಗ್ತಾರೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು 3 ಬಾರಿ ಸೋತಿದ್ದಾರೆ.
ಸೋತ್ರು ಕೂಡ ಎದೆಗುಂದದೆ ಈ ಪಕ್ಷ ಕಟ್ಟಬೇಕು, ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಾಡಿ ಈ ಜನತಾದಳ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತೇಳಿ ಅವಿರತವಾಗಿ ದುಡಿತಾ ಇದ್ದಾರೆ. ಇಂಥವರಿಂದ ಖಂಡಿತ ನಮ್ಮ ಪಕ್ಷ ಬೆಳಿಲಿಕ್ಕೆ ಸಾಧ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಬಂದದ್ದು ನನಗೆ ಸಂತೋಷ ಆಗಿದೆ. ಈಗ ಮತ್ತೆ ಕೊಪ್ಪಳಕ್ಕೆ ಹೋಗ್ಬೇಕು, ಕೊಪ್ಪಳದಲ್ಲಿ ಕಾರ್ಯಕ್ರಮ ಮುಗಿಸಿ ಮತ್ತೆ ಟಿಪ್ಟೂರಿಗೆ ಬರಬೇಕು. ನಿಜವಾಗ್ಲೂ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ನಿಖಿಲ್ ಕುಮಾರಸ್ವಾಮಿ ಅವರೇ ಪ್ರಾರಂಭ ಮಾಡಿದ್ರು. ಹಾಸನದಲ್ಲಿ 2 ಲಕ್ಷ ಜನ ಸೇರಿದ್ವಿ. ಎಂಥ ಕಾರ್ಯಕ್ರಮ! ನಿನ್ನೆ ಬಿಜಾಪುರದಲ್ಲಿ ಕಾರ್ಯಕ್ರಮ ಆಯಿತು. ತದನಂತರದಲ್ಲಿ ಇಲ್ಲಿ ಬಹಳ ಚೆನ್ನಾಗಿ ಮಾಡಿದಿರಿ. ಶಾಸಕರು ಬಹಳ ಉತ್ತಮವಾಗಿದ್ದಾರೆ, ಕ್ರಿಯಾಶೀಲರಾಗಿದ್ದಾರೆ. ಅವ್ರ ಜೊತೆ ಮೃತ್ಯುಂಜಯನ್ ಕೂಡ ಕ್ರಿಯಾಶೀಲನಾಗಿ ಕೆಲಸ ಮಾಡ್ತಾನೆ ಅನ್ನೋ ವಿಶ್ವಾಸ ನನಗಿದೆ. ಖಂಡಿತವಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಸರ್ಕಾರ, ಕುಮಾರಣ್ಣವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತದೆ. ರೈತರ ಪರ ಸರ್ಕಾರ ರಾಜ್ಯದಲ್ಲಿ ಬರ್ತದೆ, ಜನಸಾಮಾನ್ಯರ ಸರ್ಕಾರ ರಾಜ್ಯದಲ್ಲಿ ಬರ್ತದೆ, ಜನರ ಒಟ್ಟಿಗೆ ಜನತಾದಳ ಇರ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಧ್ಯಕ್ಷರಿಗೆ ಅಭಿನಂದಿಸಿ, ಶಾಸಕರು ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಒಂದು ವೇದಿಕೆಯನ್ನ ಕುರಿತು ಮಾತನಾಡಿರ್ತಕ್ಕಂಥ ಎಚ್ ಶಿವಶಂಕರ್ ಅವರಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಚಪ್ಪಾಳೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಹಗರಿಬೊಮ್ಮನಹಳ್ಳಿಯ JDS ನ ಮೂಲ ಕಾರ್ಯಕರ್ತ, ಡಿಜಿಟಲ್ ಯೋಧ